ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ನನ್ನ ಮಗ ಇಂಟ್ರೊಡಕ್ಷನ್ ವೀಡಿಯೋ ಮಾಡಿ ಎಷ್ಟೋ ತಿಂಗಳಾಯ್ತು. ಇವತ್ತು ಬಂದ್ಬಿಟ್ಟು ವೆಲ್ಕಮ್ ಬ್ಯಾಕ್ ಅಂತಾನೆ ಅಂತ ಹೇಳ್ಬಿಟ್ಟು ಬೈಕೋಬೇಡಿ. ಎಷ್ಟೋ ದಿನ ಆದಮೇಲೆ ವ್ಲಾಗ್ ಮಾಡಿದ್ದೀನಿ. ಕಷ್ಟಪಟ್ಟು ಇಷ್ಟಪಟ್ಟು ಹುಚ್ಚು ನಂಗೆ ಒಬ್ಬೊಬ್ಬನೇ ಮಾತಾಡ್ಕೊಂಡು ಒಟ್ಟಿನಲ್ಲಿ ಈ ವಿಡಿಯೋ ಮುಗಿಸಿದ್ದೀನಿ. ಇವತ್ತು ಬಿಸಿಲಿಲ್ಲ ಚೆನ್ನಾಗಿ ಕಾಣಿಸೋಕ್ಕೆ. ಆಗಲೇ ಟೈಮು 12:45 ಆಗಿದೆ. ಇನ್ನು ಇದನ್ನು ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಇನ್ನೂ 20 ನಿಮಿಷ ಬೇಕಾಗುತ್ತೆ. ಇಲ್ಲೇನು ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಇಲ್ಲ. ಇದು ಜಸ್ಟ್ ವಿಡಿಯೋ. ನಂದು ಇವತ್ತು ಏನೇನು ಮಾಡಿದೆ, ನನ್ನ ಶೆಡ್ಯೂಲ್ ಏನೇನಿತ್ತು, ನನ್ನ ಕೆಲಸ ಏನೇನಿತ್ತು ಇವತ್ತು, ಅದನ್ನೆಲ್ಲ ಎಷ್ಟು ಮುಗಿಸಿದ್ದೀನಿ ಎಷ್ಟಿಲ್ಲ, ಆ್ಯಂಡ್ ನನ್ನ ಲೈಫಲ್ಲಿ ಏನೇನು ಥಿಂಗ್ಸ್ ನಾನು ಮಾಡ್ತಾಯಿದ್ದೀನಿ ಅದನ್ನು ನೀವು ತಿಳ್ಕೊಬೇಕು ಅಂದರೆ ವೆಲ್ಕಮ್ ಟು ಮೈ ಲೈಫ್. ಓಕೆ, ಆ್ಯಂಡ್ ಬೈಕೋಬೇಡಿ, ನಾನು ನಿಮ್ಮಂಗೆ. ಹಲೋ, ನಮಸ್ತೆ. ಇವತ್ತು ಸಂಡೇ, ಆಲ್ರೆಡಿ 12 ಆಗೋಗಿದೆ. ಆಫ್ಕೋರ್ಸ್ ಇಟ್ಸ್ ಅ ಲೇಸಿ ಡೇ. ಸ್ವಲ್ಪ ಪಾಯಿಂಟ್ಸ್ ಮಾಡ್ಕೋತಾ ಇದ್ದೆ, ಏನೇನಿದೆ ಇವತ್ತು ಕೆಲಸ ಅಂತ ಎಲ್ಲ. ಸೊ ಪಾಯಿಂಟ್ಸ್ ಅದೇ ಇವಾಗ ಥಿಂಗ್ಸ್ ಇಸ್ ಲೈಕ್ ವಾಟ್ ಆಲ್ ವರ್ಕ್ ದಟ್ ಐ ಹ್ಯಾವ್ ಟುಡೇ, ವಾಟ್ ಆಲ್ ದ ಶೆಡ್ಯೂಲ್ಸ್ ದಟ್ ಐ ಡೂ ಆ್ಯಂಡ್ ಹೌ ಮಚ್ ಐ ಆಮ್ ಗೋನಾ ಕಂಪ್ಲೀಟ್. ಐ ವಿಲ್ ಶೋ ಯು ಆ್ಯಂಡ್ ಕೀಪ್ ಆನ್ ಸಪೋರ್ಟಿಂಗ್ ಮೀ. ಓಕೆ, ಫಸ್ಟ್ ನನ್ನ ಟಾಸ್ಕ್ ಇದ್ದಿದ್ದೆ ಆ್ಯಕ್ಚುಲಿ ಮೆಡಿಬಡಿ ಜೊತೆ ಒಂದು ಕನೆಕ್ಟ್ ಆಗಬೇಕಂತ ಹೇಳಿ. ಬಿಕಾಸ್ ಫ್ರಮ್ ಲಾಸ್ಟ್ ಫ್ಯೂ ಮಂತ್ಸಿಂದ ಟ್ರೈ ಮಾಡ್ತಾ ಇದ್ದೀನಿ ಜಸ್ಟ್ ಟು ಗೆಟ್ ಅ ಲ್ಯಾಬ್ ಟೆಸ್ಟ್. ನಮ್ಮ ಕಾರ್ಪೊರೇಟ್ ಐ ಡಿಯಿಂದ ಲಾಗಿನ್ ಆದಾಗ ಸರ್ಟಿನ್ ಥಿಂಗ್ಸ್ ನಮಗೆ ಕ್ಯಾಶ್ಲೆಸ್ ಅಂತ ಹೇಳಿ ಮೆನ್ಷನ್ ಆಗುತ್ತೆ. ಸೊ ಟು ಆಪ್ಟ್ ದಟ್ ಕ್ಯಾಶ್ಲೆಸ್ ನನಗೆ ಆಗ್ತಾ ಇಲ್ಲ. ಮೀನ್ಸ್ ಅಟ್ ದ ಎಂಡ್ ಚೆಕ್ಔಟ್ ಟೈಮಲ್ಲಿ ಐ ನೀಡ್ ಟು ಪೇ ಅಮೌಂಟ್ ಅಂತ ಇತ್ತು. ಸೊ ಹಾಗಾಗಿ ನಾನು ಒಂದು 2 ಮಂತ್ಸಿಂದ ಚೆಕ್ ಮಾಡ್ತಾ ಇದ್ದೀನಿ, ಬಟ್ ಅದು ಆಗ್ತಾನೆ ಇಲ್ಲ. ಕ್ಯಾಶ್ಲೆಸ್ ಎಲ್ಲ ಆಯಿತು ಅಂತ ಅಂದರೆ ಮೇ ಬಿ ಐ ವಿಲ್ ಡೂ ಅನದರ್ ವಿಡಿಯೋ ಎಕ್ಸ್ಪ್ಲೇನಿಂಗ್ ಲೈಕ್ ಒನ್ಸ್ ಐ ಗೆಟ್ ದ ಸೊಲ್ಯೂಷನ್. No! God, please, no! 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 ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಟಾಸ್ಕ್ ಆಗಿತ್ತು. ಯಾವಾಗ ಏನು ಮಾಡಬೇಕು ಅನ್ನೋದು ಲಿಸ್ಟ್ ಮಾಡಿಲ್ಲ. ಸೊ ದಟ್ ಈಸ್ ದ ಪ್ಲ್ಯಾನ್ ದಟ್ ಐ ಆಮ್ ಡೂಯಿಂಗ್ ನೌ, ದ ವಾಟ್ ಆ್ಯಂಡ್ ವೆನ್ ಐ ಹ್ಯಾವ್ ಟು ಡೂ ಸರ್ಟೆನ್ ಥಿಂಗ್ಸ್ ಅಂತ. ಅದರ್ವೈಸ್ ಐ ನೋ ಅಬೌಟ್ ಮೈ ಸೆಲ್ಫ್. ಇದೆಲ್ಲ ಕೆಲಸ ಇದೆ ಅಂತ ಗೊತ್ತು. ಮಿಡಲಲ್ಲಿ ಏನೋ ಒಂದು ಆಯಿತು ಅಂತ ಅಂದ್ಕೊಳ್ಳಿ, ಏನೋ ಸ್ವಲ್ಪ ಬೇಜಾರಾಯಿತು ಅಂತ, ಸಾಕಾಯಿತು ಅಂತ ಅಂದ್ಕೊಳ್ಳಿ, ಮೂವಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಮುಗೀತು. ದಟ್ ಡೇ ಈಸ್ ಎಂಡೆಡ್. ಮೂವಿ ನೋಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಯಾವಾಗ ಏನು ಮಾಡ್ತೀನಿ ಏನಿಲ್ಲ, ಒಂದು ಇಲ್ಲ, ಏನೂ ಕೆಲಸ ಮಾಡಲ್ಲ. ಸೊ ಐ ಆಮ್ ಮೇಕಿಂಗ್ ದ ಟೈಮಿಂಗ್ಸ್ ಅಟ್ ಲೀಸ್ಟ್ ಆ್ಯಂಡ್ ವಾಟ್ ಆರ್ ದ ಗೋಲ್ಸ್ ದಟ್ ಆರ್ ಲೆಫ್ಟ್ ಔಟ್ ಟು ಡೂ ಇನ್ ದಿಸ್ ಇಯರ್. ಬಿಕಾಸ್ ಸರ್ಟೆನ್ ಲಿಸ್ಟ್ ಇದೆ 2026 ಜಾನಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡಿದ್ದು. ಸೊ ಇವಾಗ ಮತ್ತೆ ಅದನ್ನು ವಾಪಸ್ ಚೆಕ್ ಮಾಡಬೇಕು. ಚೆಕ್ ಮಾಡಿ ಅದನ್ನು ಮೀನ್ಸ್ ಐ ನೀಡ್ ಟು ಪೇಸ್ಟ್ ಇಟ್ ಬಿಕಾಸ್ ಐ ವಾಂಟ್ ಟು ವಾಚ್ ಇಟ್ ಡೈಲಿ ಅಂತ ಹೇಳಿ. ಸೊ ಹಂಗಾಗಿ ಅದೊಂದು ಲಿಸ್ಟ್ ಮಾಡಬೇಕು, ಏನೇನಿದೆ ಏನೇನಿಲ್ಲ ಲಿಸ್ಟ್ ಮಾಡಿ ಪೇಸ್ಟ್ ಮಾಡಿದಾದ್ಮೇಲೆ ಡೆಫಿನೆಟ್ಲಿ ಐ ವಿಲ್ ಶೋ ಯು ಹೌ ಇಟ್ ಲುಕ್ಸ್, ವಾಟ್ ಆಲ್ ದಟ್ ಐ ವಾಂಟೆಡ್ ಅಂತ ಹೇಳಿ. ತಲೆಗೆ ಎಣ್ಣೆ ಹಚ್ಚಬೇಕು, ಖಾಲಿಯಾಗಿದೆ, ಅದನ್ನೆಲ್ಲ ತೊಗೋಬೇಕು. ಕೂಲ್ ತುಂಬ ಬಿಟ್ಟಿದೆ. ಇವಾಗ ಒಂದು ಸ್ವಲ್ಪ ಮೀನ್ಸ್ ಸೆಟ್ ಮಾಡಿಸಿದ್ದೀನಿ ಅಷ್ಟೇ. ಪೀಪಲ್ ಈಸ್ ಆಸ್ಕಿಂಗ್ ಮಿ ಹೌ ಯು ಮೇಂಟೈನಿಂಗ್ ಇಟ್ ಅಂತ. ಅಂತಂದರೆ ನಾನು ಎಣ್ಣೆ ಕೂಡ ಹಚ್ಚಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ. ಸೊ ಹೋಗಿ ಅಟ್ಲೀಸ್ಟ್ ಎಣ್ಣೆ ಖಾಲಿಯಾಗಿದೆ ತಲೆಗೆ ಹಾಕ್ಕೊಳ್ಳೋಕ್ಕೆ, ಅದನ್ನು ತೊಗೊಂಡು ಮೀನ್ಸ್ ಸ್ಮಾಲ್ ಥಿಂಗ್ಸ್ ಇದೆ, ಅದನ್ನು ಹೋಗ್ಬಿಟ್ಟು ಒಂದು ಸ್ವಲ್ಪ ಶಾಪ್ ಮಾಡಬೇಕು. ಆಮೇಲೆ ಅಫ್ಕೋರ್ಸ್ ವಿಡಿಯೋ ಎಡಿಟ್ ಇದೆ. ಆಫ್ ದಾಸ್ ಅದರ್ ಥಿಂಗ್ಸ್ ಐ ಹ್ಯಾವ್ ಟು ಡೂ, ಅದನ್ನು ನಾನು ಪ್ಲ್ಯಾನ್ ಮಾಡಬೇಕು. ಏಕೆಂದರೆ ಎಕ್ಸ್ಟ್ರಾ ದುಡ್ಡು ಮಾಡಬೇಕಲ್ವ. ಸೊ ಏನು ಮಾಡಬೇಕು ಅಂತ ಹೇಳಿ, ಜಾಬ್ ಇದೆ ಅಫ್ಕೋರ್ಸ್. ಜಾಬ್ ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಬೇಕು ಮೀನ್ಸ್ ಇವಾಗಲಿಂದನೇ ಪ್ಲ್ಯಾನ್ ಮಾಡಬೇಕು. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಪುಟ್ ಅ ಪೋಸ್ಟರ್ ಅಲ್ವಾ ವಾಲಿಗೆ. ಇವಾಗ ಅದನ್ನೆಲ್ಲ ತೊಗೋಬೇಕು ಅಂತ ಅಂದರೆ ನಿಮಗೂ ಗೊತ್ತು, ನನಗೂ ಗೊತ್ತು, ಆಫೀಸಲ್ಲಿ IT ಕೆಲಸ ಮಾಡಿಕೊಂಡು ಅದನ್ನೆಲ್ಲ ತಗೊಳ್ಳೋ ಚಾನ್ಸೇ ಇಲ್ಲ. ಡೆಫಿನೆಟ್ಟಾಗಿ ಏನಾದರೂ ಕೆಲಸ ಮಾಡಲೇಬೇಕು. ಅದಕ್ಕೆ ಏನು ಮಾಡಬೇಕು ಏನಿಲ್ಲ, ಏನೇನೆಲ್ಲ ಮಾಡ್ತೀನಿ ಅಂದರೆ ಡೆಫಿನೆಟ್ಟಾಗಿ ಯೂಟ್ಯೂಬಲ್ಲಿ ನಾನು ಫ್ಲಾಪ್ ಆದರೂ ಪರವಾಗಿಲ್ಲ, ಸಕ್ಸಸ್ ಆದರೂ ಖುಷಿನೇ. ಡೆಫಿನೆಟ್ಲಿ ಐ ವಿಲ್ ಶೋ ಇಟ್ ವಾಟ್ ಆಲ್ ಅಂತ. ಸೊ ಇಷ್ಟೊತ್ತು ಏನೇನು ಮಾತಾಡಿದ್ವಿ ಮತ್ತು ಇನ್ನೂ ಮಿಕ್ಕಿದ್ದು ಏನೇನು ಕೆಲಸ ಇದೆ ಎಲ್ಲನೂ ಎಕ್ಸೆಲಲ್ಲಿ ವಿತ್ ಟೈಮಿಂಗ್ಸ್ ಅಪ್ಡೇಟ್ ಮಾಡಿದ್ದೀನಿ. ಏನೇನು ಕಂಪ್ಲೀಟ್ ಆಗುತ್ತೆ ಇವತ್ತು ನೋಡೋಣ. ಅಟ್ ದ ಎಂಡ್ ಆಫ್ ದಿ ಡೇ ಎಷ್ಟು ಕೆಲಸ ಮುಗಿಯುತ್ತೆ, ಎಷ್ಟು ಕೆಲಸ ಪೆಂಡಿಂಗ್ ಉಳ್ಕೊಳ್ಳುತ್ತೆ ಅಂತ ಹೇಳಿ. ಸೊ ಪೀಸಾಗಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮತ್ತು ಗೋಲ್ಸ್ ಏನೇನಿದೆ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದೆ. ಅದು ಕೂಡ ಕಂಪ್ಲೀಟ್ ಆಗಿದೆ. ಲ್ಯಾಪ್ಟಾಪಿಗೆ ವಾಲ್ಪೇಪರ್ ಕೂಡ ಸೆಟ್ ಮಾಡಿದ್ದೀನಿ. ಅದನ್ನು ಇನ್ನು ಪ್ರಿಂಟೌಟ್ ತೆಗೆಸ್ಬಿಟ್ಟು ಗೋಡೆಗೆ ಅಂಟಾಕೋದಷ್ಟೇ ಬಾಕಿ.
ಅಷ್ಟೊತ್ತಿಗಾಗಲೇ 6 ಆಗೋಯಿತು. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಇನ್ನು ಸ್ವಲ್ಪ ಪಟ್ಟಂತ ಸ್ನಾನ ಗಿನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪೀಸ್ಫುಲ್ಲಾಗಿ ಒಂದು 20-25 ನಿಮಿಷ ಸ್ಪೆಂಡ್ ಮಾಡ್ಕೊಂಡು ವಾಪಸ್ ಬಂದೆ. ಒಂದನೇ ಬ್ಲಡ್ ಜಾಸ್ತಿ ಆಗಲಿ ಅಂತ ಆ್ಯಪಲ್ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪೇಂಟ್ ಮಾಡಿ, ಆಮೇಲೆ ಊಟಕ್ಕೆ ಹೋಗಿ, ಆಮೇಲೆ ಪೋಸ್ಟರ್ನ ಪ್ರಿಂಟೌಟ್ ತೆಗೆಸ್ಕೊಬೇಕಿತ್ತಲ್ಲ, ಸೊ ತೆಗೆಸ್ಕೊಂಬಂದು ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಗೋಡೆಗಂತೂ ಪೇಸ್ಟ್ ಮಾಡಿದ್ದಾಯಿತು. ಅದನ್ನು ನೋಡೋಕ್ಕೆ ಖುಷಿ. ಇವಾಗ ಫೈನಲಿ ಇವತ್ತಿಗೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಒಂದೇ ಪೆಂಡಿಂಗು, ಈ ಯೂಟ್ಯೂಬಿಗೆ ವಿಡಿಯೋ ಮಾಡಿದ್ದೆಲ್ಲ ಕೂತ್ಕೊಂಡು ಇವಾಗ ಎಡಿಟ್ ಮಾಡಬೇಕು. ಅದಕ್ಕೆ ಎಷ್ಟೊತ್ತು ಟೈಮ್ ತೊಗೊಳುತ್ತೆ ಅಂತ ಗೊತ್ತಿಲ್ಲ. ಬಟ್ 12 ಅಷ್ಟೊತ್ತಿಗೆ ಮುಗಿಸ್ಬಿಟ್ಟು 12 ಮಲ್ಕೋಬೇಕು. ಯಾಕಂದರೆ ಇವತ್ತು ನಾಳೆಗೆ ನನ್ನ ಶೆಡ್ಯೂಲ್ ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 7ಇಂದನೇ ನನ್ನ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಸೊ 7ಗೆ ಸ್ಟಾರ್ಟ್ ಆದರೆ ಮತ್ತೆ ಅದು ಕೂಡ ಎಂಡ್ ಆಗೋದು 1 ನಾಳೆ. ಸೊ ಮತ್ತೆ ನಾಳೆ ಕೂಡ ಸೇಮ್ ಶೆಡ್ಯೂಲ್ನ ರಿಪೀಟ್ ಮಾಡಬೇಕಾಗತ್ತೆ ನಾನು. ಆ್ಯಂಡ್ ಫೈನಲಿ ಐ ವಿಲ್ ಟೇಕ್ ಯು ಥ್ರೂ ವಾಟ್ ಈಸ್ ಆಲ್ ಕಂಪ್ಲೀಟೆಡ್, ವಾಟ್ ಈಸ್ ನಾಟ್ ಕಂಪ್ಲೀಟೆಡ್, ವಾಟ್ ಐ ಹ್ಯಾವ್ ಲೆಫ್ಟ್ ಅಂತ ಹೇಳಿ ಬನ್ನಿ. ಮಾಡೋಕ್ಕಾಗಿಲ್ಲ. ಸೊ ಇವಾಗ ಯೂಟ್ಯೂಬಿಗೆ ನಾನು ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಹೋಗುತ್ತೆ. ಸೊ ಇದನ್ನು ಏನು ಮಾಡಿದ್ದೀನಿ ಅಂತ ಅಂದರೆ, ಇದನ್ನು ನಾನು ನಾಳೆ 9:30 to 11 ಬೆಳಗಿನ ಜಾವ ಏನಿದೆ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚೆಕ್ ಮಾಡೋಣ ಏನೇನು ಮಾಡೋದು ಅಂತ ಹೇಳಿ. ಸೊ ಅಂದ್ಕೊಂಡಿದ್ದಂಗೆ ಇದೆಲ್ಲನೂ ಆಗಿದೆ. ಒಂದನ್ನು ಸ್ಟೆಪ್ ಬಿಟ್ಟು ಇನ್ನೊಂದು ಅಂದರೆ ರೆಸ್ಟ್ ತೊಗೊಂಡಿಲ್ಲ ನಾನು. ಅದನ್ನು ಕನ್ಸಿಡರ್ ಮಾಡಬೇಕಲ್ಲ, ತುಂಬ ಮುಖ್ಯ ಅಲ್ವ ಅದು. ಇವಾಗಲೇ ನಿದ್ದೆ ಬರ್ತಿದೆ. ಯೂಟ್ಯೂಬ್ ಒಂದು ವೀಡಿಯೋ ಎಡಿಟ್ ಮಾಡಿ ಏನೋ ಒಂದು ಮಾಡಿ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವತ್ತು. ಕಂಪ್ಲೀಟ್ ಆಗಿ ನೋಡಿ. ಬಾಯ್ ಬಾಯ್.